ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಮನೆ ಮಗ ರಮೇಶ್. ವೆಲ್ಕಮ್ ಟು ರಾಶ್ಮಿ ಚಾನಲ್. ನಮ್ಮೂರ ಗೌಡ್ರು ಭಾಗ 2 ಸಂಚಿಕೆ 4. ಇತ್ತ ಹನುಮ ನಿಂಗನ ಹತ್ರ ಬಂದಿದ್ದಾನೆ. ನಾನು ನೀನು ಸೂರಿ ಮೂರ್ತಿ ಸೇರಿ ಗೌಡ್ರನ್ನು ಅವ್ರ ಕುಟುಂಬನ ಸುಡಬೇಕು ಅಂತಿದ್ವಲ್ವಾ? ಲೇ, ಮೆತ್ತಗೆ ಮಾತಾಡ್ಲಾ? ಯಾರ ಕೇಳಿಸ್ಕೊಂಡವರು? ಅದೇ ಕಣ್ಲ, ನಾವೆಲ್ಲ ಸೇರಿ ಗುಡಿಸ್ಲಿಕ್ಕೆ ಬೆಂಕಿ ಇಟ್ಟು ಅವ್ರನ್ನೆಲ್ಲ ಸುಟ್ಟಾಕಿಲ್ವಾ? ಆ ತಪ್ಪಿಗೆ ಗೌಡ್ರು ದೆವ್ವ ನಮ್ಮನ್ನೆಲ್ಲ 3 ದಿನದೊಳಗಡೆ ಸಾಯಿಸುತ್ತಂತೆ. ನನಗಂತೂ ತುಂಬ ಭಯವಾಗ್ತಿದೆ. ಏನು ಮಾಡೋದೇ ತೋಚ್ತಾನೆ ಇಲ್ಲ ಕಣ್ಲ. ನಿಂಗೆ ಅದಕ್ಕೆ ಹೇಳ್ತಾನೆ, ಮಾರಮ್ಮ ತಾಯ್ತ ಕಟ್ಟಿಲ್ವ ನಾವು? ಕಟ್ಲ ಬಿಗಿಯಾಗೆ. ಈಗ ಬೇರೆ ಆ ಮಾದ ಬೇರೆ ಬಂದಿದ್ದಾನಂತೆ. ಅವ ಎಲ್ಲಿ ಬರ್ತಾನೋ? ಸ್ವತ್ತು ಸ್ವರ್ಗದಲ್ಲಿ ಅವನಲ್ಲ. ಅವನೇ ಈಗ ಸಾರಿದ್ದು ಕಣ್ಲ. ನಮ್ಮನ್ನು ಗೌಡ್ರು ಕೊಲ್ತಾರಂತ ಹೇಳಿದ್ದು ನಿಜ ಏನ್ಲ? ನಮ್ಮ ತಾಯಿ ಸತ್ವಾಗ್ಲು ಕಣ್ಲ. ನಿಂಗೆ ಭಯ ಆಗುತ್ತೆ. ಒಂದೇ ಕಾಟನೇ ತಡೆಯೋಕ್ಕಾಗ್ತಿಲ್ಲ. ಅದ್ರ ಜೊತೆಗೆ ಇದು ಬೇರೆ. ನಡಿಲ್ಲ, ಊರು ಬಿಟ್ಬಿಡುವ. ಅದೇ ಸರಿ. ನಿಂಗ ಮತ್ತು ಹನುಮ ಇಬ್ಬರು ಊರು ಬಿಡುವ ಯೋಚನೆಯಲ್ಲಿ ಸೂರಿ ಮತ್ತು ಮೂರ್ತಿ ಮನೆಗೆ ಬಂದು ವಿಷಯ ತಿಳಿಸಿದರು. ಎಲ್ಲರೂ ಸೇರಿ ಊರು ಬಿಡಲು ನಿರ್ಧಾರ ಮಾಡಿ ಎಲ್ಲ ತಯಾರಿಯೊಂದಿಗೆ ಮಾರಮ್ಮನ ಗುಡಿ ಹತ್ರ ಬಂದರು. ಏನೋ ಶಬ್ದ. ಲೇ ಹನುಮ, ನೋಡ್ಲಾ ಏನೋ ಸದ್ದು ಅಂತ ನಿಂಗೆ ಹೇಳ್ತಾನೆ. ಅದಕ್ಕೆ ಬಾರ್ಲಾ, ನಮಗೆ ಯಾಕೆ? ಸೂರಿ ಹೇಳ್ತಾನೆ, ನಿನಗೆಲ್ಲೋ ಭ್ರಾಂತು. ಸರಿ, ತಪ್ಪಾಯ್ತು ನೋಡ್ರಪ್ಪ. ಮತ್ತೆ ಏನೋ ಶಬ್ದ. ಲೇ, ನಮ್ಮ ಮೌನಾಣಿಗೂ ಏನೋ ಶಬ್ದ ಆಗ್ತಿದೆ ನೋಡ್ರಲ್ಲ. ಸೂರಿ ದಿಟ ಕಂಡ್ಲ. ಒಂದು ಬಾರಿ ಎಲ್ಲರೂ ಹಿಂದೆ ತಿರುಗಿ ನೋಡಿದ್ರು. ಚೆಲುವಿ, ಸುಂದ್ರಿ ಇಬ್ಬರು ಮುಸ್ಕ ಹಾಕ್ಕೊಂಡು ನಿಂತಿದ್ರು. ಭಯದಿಂದ 4 ಜನ ಓಡಲಾರಂಭಿಸಿದರು. ಪಾಪ ಕಾಡಿಗೆ ಹೋದ್ರು, ಶನೇಶ್ವರನ ಕಾಟ ತಪ್ಪಿಲ್ಲ ಅನ್ನೋ ಹಾಗೆ ಎದುರುಗಡೆಯಿಂದ ಕೆಂಚ ಮತ್ತು ರವಿ ಮಾಮ ಬಂದರು. ಭೀತಿಯಿಂದ ನಿಂಗೆ ಹೇಳ್ತಾನೆ, ತಪ್ಪಾಯಿತು ಕೆಂಚಣ್ಣ, ನಾನು ಬಿಟ್ಬಿಡು, ಮಕ್ಕಳಂದೀಗ ತಿಳಿದೇ ತಪ್ಪಾಗೋಯ್ತು. ಹನುಮ, ನಾನು ನಿನ್ನ ದಮ್ಮಯ್ಯ ಅಂತೀನಿ, ಬಿಟ್ಬಿಡು ಕೆಂಚಣ್ಣ ಅಂಥೇಳಿ ಎಲ್ಲರೂ ಒಟ್ಟಿಗೆ ಕಾಲಿಗೆ ಬೀಳಲು ಹೋಗ್ತಾರೆ. ಕೆಂಚ ಅದಕ್ಕೆ, ಏನೋ ನಿಂಗ ಕ್ಷಮಿಸ್ಬಿಡಿ, ನಾವು ಗುಡಿಸ್ಲಿಕ್ಕೆ ಬೆಂಕಿ ಇಟ್ಟು ನಿಮ್ಮನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ತಪ್ಪಾಯಿತು. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ಹಾಗಿದ್ರೆ ನಾಳೆ ಪಂಚಾಯತಿ ಸೇರಿಸಿದ್ದನ್ನೆಲ್ಲ ಅವ್ರ ಮುಂದೆ ಹೇಳಬೇಕು. ಇಲ್ಲ ಅಂದರೆ ದಮ್ಮಯ್ಯ, ಏನು ಮಾಡಬೇಡ ಕೆಂಚಣ್ಣ, ನಮ್ಮ ತಪ್ಪನ್ನೆಲ್ಲ ನಾವು ಒಪ್ಕೋತೀವಿ ಅಂಥೇಳಿ ಎಲ್ಲರೂ ಮತ್ತೆ ಇನ್ನೊಂದು ಸತಿ ಕಾಲಿಗೆ ಬೀಳ್ತಾರೆ. ಕೆಂಚ, ಚೆಲುವಿರೋ ಈ ಮಾಮ, ಸುಂದ್ರಿ ಅಲ್ಲಿಂದ ಕಣ್ಮರೆ ಆಗ್ತಾರೆ. ಬೆಳಗ್ಗೆ ಸರಿಯಾಗಿ 7 ಗಂಟೆ. ಮಾದ ತಮಟೆ ಹಿಡಿದು, ಕೇಳ್ರಪ್ಪೋ ಕೇಳಿ, ಇವತ್ತು ಊರು ಮಾರಮ್ಮನ ಗುಡಿ ಮುಂದೆ ಪಂಚಾಯಿತಿ ಇದೆ, ಎಲ್ಲರೂ ಬರಬೇಕಂತೆ ಕಣ್ರಪ್ಪೋ. ಜನರೆಲ್ಲ ಭೀತಿಯಿಂದ ಮಾದನ ದೆವ್ವ ಬಂದಿದೆ ಅಂತೇಳಿ ಮಾರಮ್ಮನ ಗುಡಿ ಹತ್ರ ಓಡೋಡಿ ಬರ್ತಾರೆ. ಹೀಗೆ ಕೇಳ್ತಾ ಇರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.